स्वागत है तमाम दर्शकों का SI91 न्यूज़ में। मैं आपका मेज़बान आबिद हुसैन इनामदार। ವೈದ್ಯಕೀಯ ಕಾಲೇಜಿನ ಹೋರಾಟಗಾರರ ಒಂದು ಬಂಧನ ಖಂಡಿಸಿ ಮತ್ತು ಅವರ ಒಂದು ಎಫ್ಐಆರ್ ಏನು ಮಾಡಿದ್ದಾರೆ ಅದರ ಒಂದು ಸುದ್ದಿಗೋಷ್ಠಿಯನ್ನು ಇವತ್ತು ನಮ್ಮ SUC ಸೋಷಿಯಲಿಸ್ಟ್ ಯೂನಿಟಿ ಕಮ್ಯುನಿಸ್ಟ್ ಪಕ್ಷದ ಕಮ್ಯುನಿಸ್ಟ್ TS ಸುನೀತ್ ಕುಮಾರ್ ಅವರು ಈ ಸುದ್ದಿಗೋಷ್ಠಿ ನಡೆಸಿಕೊಡಬೇಕು ಮತ್ತು ಈ ಸುದ್ದಿಗೋಷ್ಠಿಗೆ ತಮಗೆಲ್ಲರಿಗೂ ಕೂಡ ನಮ್ಮ ಪಕ್ಷದ ಜಿಲ್ಲಾ ಸಮಿತಿಯಿಂದ ನಾವು ತುಂಬ ಹೃದಯದ ಸ್ವಾಗತ ಕೊಡ್ತಾ ಇದ್ದೀವಿ. ಸಿದ್ದರಾಮಯ್ಯ ಹಿರೇಮಠ ಸರ್, ತಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿದೆ, ಮೊನ್ನೆ 1ನೇ ತಾರೀಕು ಆಗಿದ್ದು ಈ ಬಿಜಾಪುರ ನಗರದಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನ ಸ್ಥಾಪನೆ ಮಾಡಬೇಕು. ಈಗ 105-106 ದಿನಗಳಿಂದ ಇಲ್ಲಿರ್ತಕ್ಕಂಥ ಜನ ಚಳುವಳಿ ಮಾಡ್ತಾ ಇದ್ರು. ಹಲವಾರು ಸಂಘಟನೆಗಳು ಒಟ್ಟುಗೂಡಿ ಚಳುವಳಿ ಮಾಡ್ತಾ ಇದ್ರು. ತುಂಬ ಶಾಂತಿಯುತವಾಗಿ ಚಳುವಳಿ ನಡೆದಿತ್ತು. ಇಂಥವ್ರು 1ನೇ ತಾರೀಕು ಅವರು ಈ ಚಳುವಳಿಯನ್ನ ಇನ್ನು ಮೇಲ್ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು, ಸರ್ಕಾರದ ಮೇಲೆ ಹೆಚ್ಚಿನ ಒತ್ತಡವನ್ನ ಕ್ರಿಯೇಟ್ ಮಾಡಬೇಕು, ಸೃಷ್ಟಿ ಮಾಡಬೇಕು ಅಂತ ಹೇಳಿ ಅವರು 1ನೇ ತಾರೀಕು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಮನೆ ಮುಂದೆ ಧರಣಿ ಮಾಡಬೇಕು ಅಂತ ಹೇಳಿ ಹೋದಾಗ, ಆಗ ಆ ಧರಣಿಯನ್ನು ಪೊಲೀಸರು ಅಲ್ಲಿ ಹೋಗ್ತಾ ಇರೋದನ್ನ ತಡೆದ್ಬಿಟ್ಟು ದಾಂಧಲೆ ಆಗೋದು. ಆಗ ತುಂಬಾ ಏನಂತ ಹೇಳ್ತಾರೆ, ಒಂದು ರೀತಿ ಅಸ್ತವ್ಯಸ್ತ ಆಯಿತು. ಆ ಟೈಮ್ನೊಳಗೆ ಕೆಲವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿ ಅವ್ರನ್ನ ಒಳಗಡೆ ಹಾಕಿದ್ದಾರೆ. ಈ ಹೋರಾಟದಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಆಗಬೇಕು ನಗರದಲ್ಲಿ ಅಂತಕ್ಕಂಥ ಒಂದು ಹೋರಾಟಗಾರರು, ಇವ್ರಿಗೆ ಇನ್ನೇನೋ ಬೇರೆ ಉದ್ದೇಶ ಇದೆ. ಈ ಊರಿನ ಹಿರಿಯರು ಇದ್ದಾರೆ, ಬೇರೆ ಬೇರೆ ಸಂಘಟನೆಗಳ ಹಿರಿಯ ನಾಯಕರಿದ್ದಾರೆ. ಅವ್ರನ್ನ ಅರೆಸ್ಟ್ ಮಾಡಿ ಅವರು ಜೈಲಲ್ಲಿ ಇಟ್ಟಿದ್ದಾರೆ. 27 ಜನದ ಮೇಲೆ FIR ಹಾಕಿದ್ದಾರೆ. 27 ಜನದ ಮೇಲೆ FIR ಹಾಕಿದ್ದಾರೆ. ಅದರಲ್ಲಿ 6 ಜನನ ಜೈಲಲ್ಲಿ ಇಟ್ಟಿದ್ದಾರೆ. ಆಗಿರ್ತಕ್ಕಂಥ ಕೇಸಸ್ಸು ಕೂಡ ನಿಮಗೆ ದಿಗ್ಭ್ರಮೆ ಆಗುತ್ತೆ. ಚಳುವಳಿ ನಿರತರ ಮೇಲೆ ಅಟೆಂಪ್ಟ್ ಟು ಮರ್ಡರ್ ಅಂದರೆ ಕೊಲೆಗೆ ಪ್ರಯತ್ನ ಮಾಡಿದ್ದಾರೆ ಅನ್ನೋ ಕಾಯ್ದೆ ಅಂದರೆ ಒಂದು ಸೆಕ್ಷನ್ನ ಹಾಕಿದ್ದಾರೆ. ಇದು ತುಂಬ ಏನಂತ ಹೇಳ್ತಾರಲ್ಲ, ತುಂಬ ಜನಗಳನ್ನ, ಹೋರಾಟಗಾರರನ್ನ ಬೆದರಿಸಲಿಕ್ಕೆ ಹೊರಟಿದ್ದಾರೆ ಅಂತ ಕಾಣುತ್ತೆ. ತನ್ಮೂಲಕ ಹೋರಾಟನ ದಮನ ಮಾಡ್ತಕ್ಕಂಥ ಹೋರಾಟದ ದಮನಕಾರಿ ಕ್ರಮನ ತೆಗೆದುಕೊಂಡಿದ್ದಾರೆ. ಇದು ಅತ್ಯಂತ ಜನವಿರೋಧಿಯಾಗಿರ್ತಕ್ಕಂಥದ್ದು. ಆಮೇಲೆ ಈ ರೀತಿ ಚಳುವಳಿಗಾರರನ್ನ ಹಿಡಿದುಬಿಟ್ಟು ಅರೆಸ್ಟ್ ಮಾಡಿ ಜೈಲಲ್ಲಿ ಆಗ್ತಕ್ಕಂಥದ್ದು ಇದು ಜನತಂತ್ರ ವಿರೋಧಿ ಕ್ರಮ. ಒಂದು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಜನಗಳಿಗೆ ವಿರೋಧ ಮಾಡ್ತಕ್ಕಂಥ ಹಕ್ಕಿದೆ, ನಮ್ಮ ಬೇಡಿಕೆಗಳಿಗೋಸ್ಕರ ಹೋರಾಟ ಮಾಡ್ತಕ್ಕಂಥ ಹಕ್ಕಿದೆ. ಆ ಹಕ್ಕನ್ನು ದಮನ ಮಾಡ್ತಕ್ಕಂಥದ್ದು ಅದು ಜನವಿರೋಧಿ ಕ್ರಮ. ಆಮೇಲೆ ಅದು ಜನತಂತ್ರ ವಿರೋಧಿ ಕ್ರಮ, ಡೆಮೋಕ್ರಸಿಗೆ ಎಗೇನೆಸ್ಟ್. ಅದನ್ನ ಇವರು ಮಾಡಿದ್ದಾರೆ. ಆದ್ದರಿಂದ ನಾವು ಸೋಷಲಿಸ್ಟ್ ಯೂನಿಟಿ ಸೆಂಟರ್ ಆಫ್ ಇಂಡಿಯಾ ಕಮ್ಯುನಿಸ್ಟ್ SUC ಕಮ್ಯುನಿಸ್ಟ್ ಪಕ್ಷ, ನಮ್ಮ ಪಕ್ಷದ ರಾಜ್ಯ ಸಮಿತಿ ಇದನ್ನ ತೀವ್ರವಾಗಿ ಖಂಡನೆ ಮಾಡ್ತಾ, ಅದೇ ಸಂದರ್ಭದಲ್ಲಿ ಕೂಡಲೇ ಅವ್ರನ್ನೇನು ಬಂಧನ ಮಾಡಿ ಇಟ್ಕೊಂಡಿದ್ದೀವಿ, ಆ ಬಂಧನ ಮಾಡಿ ಇಟ್ಕೊಂಡಿರ್ತಕ್ಕಂಥ ಹಿರಿಯರು, ನಮ್ಮ ಪಕ್ಷದ ಜಿಲ್ಲಾ ಕಾರ್ಯದರ್ಶಿಗಳು ಕಮಲ್ ಭಗವಾನ್ ರೆಡ್ಡಿ ಅವರು ಅಂತ ಇದ್ದಾರೆ. ಹಾಗೇನೆ ಇನ್ನು ಹಿರಿಯ ಪತ್ರಕರ್ತರಾಗಿ ಇರ್ತಕ್ಕಂಥ ಅನಿಲ್ ಹೊಸ್ಮನಿ ಅವರಿದ್ದಾರೆ. ಆಮೇಲೆ ಆಮ್ ಆದ್ಮಿ ಪಾರ್ಟಿಯ ಒಬ್ಬ ನಾಯಕರಾಗಿರ್ತಕ್ಕಂಥ ಭೋಗೇಶ್ ಸೋಲಾಪುರ್ ಅಂತ ಇದ್ದಾರೆ. ಹಾಗೇನೆ ಇನ್ನೊಬ್ಬರು ರೈತ ಹೋರಾಟಗಾರರಾಗಿರ್ತಕ್ಕಂಥ ಅರವಿಂದ್ ಕುಲಕರ್ಣಿ ಅಂತ ಇದ್ದಾರೆ. ಒಬ್ಬರು ಸ್ವಾಮೀಜಿ ಇದ್ದಾರೆ, ಇನ್ನೊಬ್ಬರು ಸಿದ್ದರಾಮ್ ಹಳ್ಳೂರ್ ಅಂತ ಇದ್ದಾರೆ. ಇವರೆಲ್ಲರನ್ನೂ ಕೂಡ ಸುಮ್ಮನೆ ಒಳಗಡೆ ಇಟ್ಕೊಂಡು ಕೂತಿದ್ದಾರೆ. ಇದು ಎದುರಿಸ್ತಕ್ಕಂಥ ಮೆಥಡ್, ಬೆದರಿಸ್ಬಿಟ್ಟು ಚಳುವಳಿನ ನಿಲ್ಲಿಸಬೇಕು ಅಂತಕ್ಕಂಥ ಒಂದು ಕ್ರಮ ತೆಗೆದುಕೊಂಡಿದ್ದಾರೆ. ಇದನ್ನ ನಾವು ತೀವ್ರವಾಗಿ ವಿರೋಧಿಸ್ತೀವಿ. ಕೂಡಲೇ 7 ಜನರನ್ನ ಇದನ್ನ ಏನ್ ಮಾಡ್ತಾರೆ, ವಿಮುಕ್ತಿ ಮಾಡ್ಬೇಕಂದ್ರೆ ಅವ್ರನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತೀವಿ. ಒಂದನೇದು. ಎರಡನೇದಾಗಿ ಇನ್ನ 21 ಜನ, ಇವರು 6 ಜನ ಪ್ಲಸ್ ಇನ್ನು 21 ಜನದ ಮೇಲೆ ಏನು FIR ಹಾಕಿದ್ದಾರೆ, ಆ FIRನ ಕೂಡ ಕೂಡಲೇ ಹಿಂದಕ್ಕೆ ತಕ್ಕೋಬೇಕು ಅಂತ ಹೇಳಿ ನಾವು ಆಗ್ರಹಿಸ್ತಾ ಇದ್ದೀವಿ. ಇದು ನಮ್ಮ ಮೇಯ್ನು. ಇದು ಅದಾದ್ಮೇಲೆ ಎರಡನೇದಾಗಿ ಏನು ನಗರದಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಬರಬೇಕು ಅಂತಕ್ಕಂಥ ಒಂದು
ಆಗ್ರಹ ಇದೆ ಆ ಚಳುವಳಿಗಾರದ್ದು, ಅದು ಅತ್ಯಂತ ನ್ಯಾಯೋಚಿತವಾಗಿರ್ತಕ್ಕಂತಹ ಆಗ್ರಹ. ಅದು ಅತ್ಯಂತ ನ್ಯಾಯೋಚಿತವಾಗಿರ್ತಕ್ಕಂಥದ್ದು. ಲ್ಯಾಂಡ್ ಇದೆ, ಎಲ್ಲ ಇದೆ, 150 ಎಕರೆ ಭೂಮಿ ಇದೆ. ಅಲ್ಲಿ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಕೊಡಬೇಕು ಅಂತ ಕೇಳ್ತಾರೆ. ನೀವು ಎಲ್ಲ ಜಿಲ್ಲೆಗಳಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಕೊಡ್ತಾ ಇದ್ದೀರಿ, ನಮ್ಮ ಜಿಲ್ಲೆಗೆ ಯಾಕೆ ಕೊಡಲ್ಲ, ನಮ್ಮ ನಗರಕ್ಕೆ ಯಾಕೆ ಕೊಡಲ್ಲ ಸರ್ಕಾರಿ ಮೆಡಿಕಲ್ ಕಾಲೇಜ್ನ? ನಮ್ಮ ನಗರಕ್ಕೆ ಸರ್ಕಾರಿ ಮೆಡಿಕಲ್ ಕಾಲೇಜ್ನ ಕೊಡಿ ಅಂತ ಹೇಳಿ ನಾವು ಕೇಳ್ತಾ ಇದ್ದೀವಿ. ಇದು ಬಹಳ ನ್ಯಾಯೋಚಿತವಾಗಿರ್ತಕ್ಕಂಥದ್ದು. ಅದನ್ನು ಕೂಡ ಕೂಡಲೇ ಮಾಡಬೇಕು ಅಂತ ಹೇಳಿ ನಾವು ಕೇಳ್ತಾ ಇದ್ದೀವಿ. ಇದು ಆದಷ್ಟು ಶೀಘ್ರವಾಗಿ ಕೂಡಲೇ ಇದನ್ನ ಮಾಡಬೇಕು ಅನ್ನೋದು ನಮ್ಮ ಆಗ್ರಹ. ಈ ಒಂದು ವಿಷಯಕ್ಕೆ ಏನು ಒಂದು ಇವ್ರನ್ನೆಲ್ಲ ಅರೆಸ್ಟ್ ಮಾಡಿ ಒಳಗಾಕಿದ್ರು, ಈ ವಿಷಯ ತಿಳಿದ್ಬಿಟ್ಟು ನಾವು ರಾಜ್ಯ ಸಮಿತಿಯಿಂದ ಇದನ್ನ ವಿರೋಧಿಸಬೇಕು ಅನ್ನೋ ದೃಷ್ಟಿಯಿಂದ ನಾನು ಬಿಜಾಪುರಕ್ಕೆ ಬಂದು ನಮ್ಮ ಕಾಮ್ರೇಡ್ಸ್ ಜೊತೆಗೆ, ನಮ್ಮವರು ಆ್ಯಕ್ಚುಲಿ ನೋಡಿ ನಮ್ಮ SUCI ಸಂಘಟನೆ 8 ಜನದ ಮೇಲೆ ಕೇಸ್ ಹಾಕಿದ್ದಾರೆ. 8 ಜನದ ಮೇಲೆ, ಇನ್ಕ್ಲೂಡಿಂಗ್ ಅವರ್ ಸೆಕ್ರೆಟರಿ, ಇನ್ನು 7 ಜನದ ಮೇಲೆ ಕೇಸ್ ಹಾಕಿದ್ದಾರೆ. ಸೊ ಅದೆಲ್ಲದನ್ನು ಕೂಡ ಇಮಿಡಿಯೇಟ್ಲಿ ಹಿಡಿದು ತಗೋಬೇಕು ಅಂತ ಹೇಳಿ ಆಗ್ರಹಿಸಿಬಿಟ್ಟು ಇದು ಮಾಡ್ತಾ ಇದ್ದೀವಿ. ಆ ದೃಷ್ಟಿಯಿಂದ ನಾನು ಇವತ್ತು ಪತ್ರಿಕಾಗೋಷ್ಠಿ ಕರೆದ್ಬಿಟ್ಟು ನಮ್ಮ ವಿಚಾರನ ತಮ್ಮ ಮುಂದೆ ಹೇಳೋಣ ಅಂತ ಹೇಳಿ ಕರೆದಿದ್ದು. ತಾವೆಲ್ಲರೂ ಬಂದಿದ್ದೀವಿ, ತಮಗೆಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸು. ಇದನ್ನು ದಯವಿಟ್ಟು ಪತ್ರಿಕೆಗಳಲ್ಲಿ ಬರೋ ರೀತಿಯಿಂದ ನೋಡ್ಕೋಬೇಕು ಅಂತ ಹೇಳಿ ನಮ್ಮಲ್ಲಿ ಕೇಳ್ಕೊಳ್ತೀವಿ. ಈಗ ಸರ್ಕಾರ ಹೋರಾಟಗಾರರ ವಿರುದ್ಧ ಕೇಸು ವಾಪಸ್ ಪಡೀಲಿಲ್ಲ, ಬಿಡುಗಡೆ ಮಾಡಿಲ್ಲ ಅಂದರೆ ಮತ್ತೆ ನಿಮ್ಮ ಮುಂದಿನ ನಿಲುವೇನು? ಸರ್, ನಾವು ನಮ್ಮ ನಿಲುವು, ಈಗ ನಾವು ಕೋರ್ಟಲ್ಲಿ ನಾವು ಈ ಕೇಸ್ನ ನಾವು ಫೈಟ್ ಮಾಡ್ತಾ ಇದ್ದೀವಿ. ಈಗ ನಾವು ಅಡ್ವೊಕೇಟ್ನ ಅಪಾಯಿಂಟ್ ಮಾಡಿದ್ದೀವಿ, ಅಡ್ವೊಕೇಟ್ ಮೂಲಕ ನಾವು ಫೈಟ್ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ಸರ್ಕಾರಕ್ಕೆ ಆಗ್ರಹಿಸ್ತೀವಿ. ಮತ್ತೆ ಮುಂದಿನ ದಿನಗಳಲ್ಲಿ ಮತ್ತೆ ನಾವು ಹೋರಾಟಗಳನ್ನ ಮಾಡ್ತಾ ಸರ್ಕಾರವನ್ನು ಈ ಒಂದು ಏನು ಕೇಸ್ ಹಾಕಿದ್ದೀರಿ, ಈ ಕೇಸು ಬಹಳ ಅಕ್ರಮವಾಗಿರ್ತಕ್ಕಂಥದ್ದು, ನ್ಯಾಯೋಚಿತವಾಗಿರ್ತಕ್ಕಂಥದ್ದಲ್ಲ, ಅದಕ್ಕೆ ಈ ಕೇಸ್ನ ಹಿಂದಕ್ಕೆ ತಗೊಳ್ಬೇಕು ಅಂತ ಹೇಳಿ ನಾವು ಹೋರಾಟದ ಮೂಲಕ ಅವ್ರಿಗೆ ಆಗ್ರಹಿಸ್ತೀವಿ. ಕಾಲೇಜು ಹೋರಾಟ ಅಯ್ಯೋ ಖಂಡಿತ ಕಂಟಿನ್ಯೂ ಆಗುತ್ತೆ. ಕಾಲೇಜು ಹೋರಾಟ ನಿಲ್ಲೋದೇ ಇಲ್ಲ. ಈಗ ನಿಮ್ಗೆ ಅಲ್ಲಿ ಟೆಂಟ್ ಹಾಕ್ಲಿಕ್ಕೆ ಬಿಡ್ತಾ ಇಲ್ಲ, ಟೆಂಟನ್ನೇ ಕಿತ್ತಾಕಿದ್ದಾರೆ. ನಿಮ್ಮ ಹೋರಾಟ ಮತ್ತೆ ಎಲ್ಲಿ ಮಾಡ್ತೀರಾ, ಯಾವ ಕಡೆ ಮಾಡ್ತೀರಾ? ಸರ್, ನಾವು ಈಗ ಸ್ಥಾಪನಾ ಹೋರಾಟ ಸಮಿತಿದು ಒಂದು ವರ್ಕಿಂಗ್ ಕಮಿಟಿ ಇದೆ. ವರ್ಕಿಂಗ್ ಕಮಿಟಿ ಮೀಟಿಂಗ್ ಕೂತ್ಕೊಂಡ್ಬಿಟ್ಟು ಮುಂದಿನ ಹೋರಾಟ, ಅವ್ರನ್ನ ಟೆಂಟ್ ಹಾಕಕ್ಕೆ ಬಿಡದೆ ಹೋದರೆ ಮುಂದಿನ ಹೋರಾಟ ಯಾವ ರೂಪದಲ್ಲಿ ಮಾಡಬೇಕು ಅದನ್ನು ನಾವು ಅಲ್ಲಿ ತೀರ್ಮಾನ ಮಾಡಿ ಎಲ್ಲರನ್ನೂ ಕನ್ಸಲ್ಟ್ ಮಾಡಿ, ಎಲ್ಲ ಸಂಘಟನೆಗಳನ್ನು ಕನ್ಸಲ್ಟ್ ಮಾಡಿಬಿಟ್ಟು, ಆ ಏನು ಸಂಘಟನೆಗಳಿದ್ದಾರೆ ಅವರೆಲ್ಲ ಕನ್ಸಲ್ಟ್ ಮಾಡಿಬಿಟ್ಟು ನಾವು ಒಂದು ಮುಂದಿನ ಹೋರಾಟನ ನಾವು ರೂಪಿಸ್ಬಿಟ್ಟು ಅಕಾರ್ಡಿಂಗ್ ಅದಕ್ಕೆ ಅನುಗುಣವಾಗಿ ನಾವು ಹೋರಾಟನ ಮುಂದುವರಿಸ್ತೀವಿ. ಹೋರಾಟ ನಿಲ್ಲೋದಿಲ್ಲ ಅಂದರೆ ಮೆಡಿಕಲ್ ಕಾಲೇಜ್ ಸ್ಥಾಪನೆ ಆಗಬೇಕು ಅಂತಕ್ಕಂಥ ಹೋರಾಟ, ಅವರು ಓಪನ್ ಮಾಡ್ತೀವಿ ಅಂತ ಹೇಳಿ ಅಂದರೆ ಮಂಜೂರು ಮಾಡೋವರೆಗೂ ಕೂಡ, ಅಥವಾ ಕ್ಯಾಬಿನೆಟನ್ನು ಡಿಸಿಷನ್ ತಗೊಳ್ತೀವಿ ಅಂತ ಹೇಳೋವರೆಗೂ ಕೂಡ ನಾವು ಈ ಹೋರಾಟ ನಿಲ್ಲಿಸೋದಿಲ್ಲ ಸರ್. ಈಗ 9ನೇ ತಾರೀಕು CM ಇಲ್ಲಿ ಬರ್ತಿದ್ದಾರೆ. ಎಸ್. ಅವತ್ತಿನ ದಿನಕ್ಕೆ ಏನು ನಿಮ್ಮ ಹೋರಾಟ ಇದೆಯಾ, CM ಭೇಟಿ ಇದೆಯಾ ಅಥವಾ ವಿರೋಧ ಇದೆಯಾ, ಯಾವ ರೀತಿ? ನಾವು CM ಭೇಟಿ ಆಗಲಿಕ್ಕೆ ಪ್ರಯತ್ನ ಪಡ್ತೀವಿ ಸರ್. CM ಭೇಟಿಯಾಗಿ CM ಈಗ ಹಿಂದೆ ಒಂದ್ಸರಿ ಬೆಂಗಳೂರಲ್ಲಿ CM ಭೇಟಿಯಾಗಿ ಮನವಿ ಪತ್ರ ಕೊಟ್ಟಿದ್ದೀವಿ. ಆದರೆ ಅವಾಗ ಅದೇನೋ ತುಂಬ ತೀವ್ರವಾದ ಅವಸರದಲ್ಲಿ ಇದ್ಬಿಟ್ಟು ಟೈಮ್ ಕೊಡಲಿಲ್ಲ ಅವರು. ಈಗ ನಾವು ಕೇಳ್ತಾ ಇದ್ದೀವಿ, ನಮಗೆ ಟೈಮ್ ಕೊಡಿ. ಮೊದಲು ಫಸ್ಟ್ ಡಿಮ್ಯಾಂಡ್ ನಮ್ಮವ್ರನ್ನ ಬಿಡುಗಡೆ ಮಾಡಿ. ಹಿರಿಯರು ಇದ್ದಾರೆ ಅವರು, ಭಗವಾನ್ ರೆಡ್ಡಿ ಅವರಾಗಲಿ, ಅನಿಲ್ ಹೊಸಮನಿ ಅವರಾಗಲಿ, ಅರವಿಂದ್ ಕುಲಕರ್ಣಿ ಆಗಲಿ, ಹಿರಿಯರು, ವಯಸ್ಸಿನಲ್ಲಿ ಹಿರಿಯರಿದ್ದಾರೆ. ಅವ್ರು ಫಸ್ಟ್ ಬಿಡುಗಡೆ ಮಾಡಿ. ಒಂದನೇದು ಅವ್ರು ಬಿಡುಗಡೆ ಆಗಿ, ಎರಡನೇದು ನಮಗೆ ಮಾತುಕತೆಗೆ ಸಮಯ ನಾವು ಮಾತಾಡಬೇಕು ನಿಮ್ಮ ಜೊತೆಗೆ, ನಮ್ಮ ಬೇಡಿಕೆಯನ್ನು ನಿಮ್ಮ ಮುಂದೆ, ನಮ್ಮ ಅಹವಾಲನ್ನ ನಿಮ್ಮ ಮುಂದೆ ಇಡಬೇಕು ಅಂತ ಹೇಳಿ ನಾವು ಅವ್ರಿಗೆ ಟೈಮ್ನು ಕೂಡ ಕೇಳ್ತಾ ಇದ್ದೀವಿ. ಎರಡನ್ನೂ ಮಾಡ್ತೀವಿ ಸರ್ ನಾವು. ಈಗಾಗಲೇ ಭಾರತೀಯ ಜನತಾ ಪಕ್ಷದವರು ಜಿಲ್ಲಾ ಬಂದ್ಗೆ ಕರೆ ಕೊಡ್ತೀವಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾವು ಕೂಡಲೇ ಬಿಡುಗಡೆ ಮಾಡಿದವಾಗ ವಿಜಯಪುರ ಜಿಲ್ಲೆ ಬಂದ್ ಕರೆ ಕೊಡ್ತೀವಿ ಅಂತ ಹೇಳ್ತಾರೆ. ತಮ್ಮ ಪಕ್ಷದಿಂದ ಏನಾದ್ರು ನಾವು ಆ ಥರದ್ದೇನು ನಿರ್ಧಾರ ತೆಗೆದುಕೊಂಡಿಲ್ಲ ಸರ್. ನಾವು ಮುಂದಿನ ದಿನಗಳಲ್ಲಿ ಬಿಡುಗಡೆ ಮಾಡಿ ಅಂತಕ್ಕಂಥ ನಾವು ಕೇಳ್ತಾ ಇದ್ದೀವಿ. ಅವ್ರಿಗೆಲ್ಲರಿಗೂ ಬಿಡುಗಡೆ ಮಾಡಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀವಿ ನಾವು. ಒಂದನೇದು ಬಿಡುಗಡೆ ಮಾಡಬೇಕು, ಎರಡನೇದು ಈ ಕೇಸ್ನ ವಿಡ್ರಾ ಮಾಡ್ಕೊಳ್ಳಿ, ಇನ್ನು ಮೂರನೇದು ನಮ್ಮ ಬೇಡಿಕೆ ಏನಂದರೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಘೋಷಣೆ ಮಾಡಿ. ಇದಿಷ್ಟು ಸರ್. ಎಲ್ಲ ಘೋಷಣೆ ಆಗಿದೆ, ಮಂಜೂರು ಆಗಿದೆ, ಆಗ್ತಾ ಇಲ್ಲ. ಮಂಜೂರು ಆಗಿರೋದು, ಅದು ಮಂಜೂರು ಆಗಿರೋದು ಬಟ್ ಸರ್ಕಾರಿ ಮೆಡಿಕಲ್ ಕಾಲೇಜ್ ಸರ್ಕಾರಿ ಮೆಡಿಕಲ್ ಕಾಲೇಜೇ ಮಂಜೂರಾಗಿರೋದು. ಆಮೇಲೆ PPP ಮಾಡಕ್ಕೆ ಅಂತ ಹೊರಟಿರೋದು ಅಷ್ಟೇ. ಅದು ಆಲ್ರೆಡಿ ಬಜೆಟ್ ನಲ್ಲಿ ಘೋಷಣೆ ಆಗಿ ಅನುದಾನ ಫಿಕ್ಸ್ ಆಗಿ ಮಂಜೂರು ಆಗಿರೋಂಥ ಸ್ಕೀಮ್ ಅದು. ಈಗ ಅದು ಆಗ್ತಿದೆ ಅಂದ್ರೆ PPP ಕೊಡ್ರಿ ಅಂತ ಕೇಳ್ತಾ ಇರೋದು. ಇಲ್ಲ, ನಾವು PPPನ ವಿರೋಧಿಸ್ತೀವಿ ಸರ್. ಅವರು PPP ಕೊಡಲ್ಲ, PPP ಅಂತ ಹೇಳಿದ್ದಾರೆ. ಅವರು ಪತ್ರಿಕಾಗೋಷ್ಠಿನಲ್ಲಿ ಹೇಳಿದ್ರು. ಅದು ಆ್ಯಕ್ಚುಲಿ
ಅದು ವಾಸ್ತವದಲ್ಲಿ PPP ನಾವು ಕೈ ಬಿಡಬೇಕು. ನಮ್ದು ಅದು ಡಿಮ್ಯಾಂಡು. ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕು. ಸರ್, ನಿಮ್ಮ ಸಂಘಟನೆ ಅಥವಾ ನಿಮ್ಮ ಪಕ್ಷದಿಂದ ಬೇರೆ ಜಿಲ್ಲೆಗಳಲ್ಲಿ ಹೋರಾಟ ಏನಾದರೂ ಮಾಡ್ತಿದ್ದೀರಾ? ಈಗ ನಮ್ಮ ಯಾಕಂದ್ರೆ ನಿಮ್ಮವರು 8 ಜನ ಆಲ್ರೆಡಿ ಕೇಸ್ಗಳು ಇದಾವೆ. ಬೇರೆ ಜಿಲ್ಲೆಗಳಲ್ಲಿ ಏನಾದರೂ ಸರ್, ನಮ್ಮ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನಮ್ಮ ಬಿಡುಗಡೆ ಮಾಡಬೇಕು ಇವ್ರನ್ನ ಅಂತ ಹೇಳಿಬಿಟ್ಟು ಹೋರಾಟ ನಡೀತಿದೆ ಸರ್. ಬಳ್ಳಾರಿಯಲ್ಲಾಗಿದೆ, ದಾವಣಗೆರೆನಲ್ಲಾಗಿದೆ, ಮೈಸೂರಲ್ಲಾಗಿದೆ, ಗುಲ್ಬರ್ಗದಲ್ಲಾಗಿದೆ. ಎಲ್ಲೆಲ್ಲಿ ನಮ್ಮ ಸಂಘಟನೆ ಆಕ್ಟಿವ್ ಆಗಿ ವರ್ಕ್ ಮಾಡ್ತಾ ಇದ್ದೀವಿ, ನಮ್ಮ ಆಕ್ಟಿವಿಟಿ ಇರ್ತಕ್ಕಂಥ ಎಲ್ಲ ಜಿಲ್ಲೆಗಳಲ್ಲಿ ನಾವು ಭಗವಂತ ರೆಡ್ಡಿ ಅವ್ರನ್ನ ಮತ್ತೆ ಈ ಬಂಧಿತರನ್ನ ಬಿಡುಗಡೆ ಮಾಡಿ ಅಂತೇಳಿ ಹೋರಾಟ ಮಾಡ್ತಾ ಇದ್ದೀವಿ ಸರ್. ಆಮೇಲೆ ನಾವು ಆಲ್ ಇಂಡಿಯಾ KKMS ಆಲ್ ಇಂಡಿಯಾ ನಮ್ಮ ರೈತ ಆ್ಯಕ್ಚುಲಿ ನಮ್ಮ ಭಗವಾನ್ ರೆಡ್ಡಿ ಅವರು ಇದ್ದಾರಲ್ಲ ಸರ್, SCCI ಡಿಸ್ಟ್ರಿಕ್ಟ್ ಸೆಕ್ರೆಟರಿ ಅಷ್ಟೇ ಅಲ್ಲ, ಅವರು ನಮ್ಮ ರೈತ ಸಂಘಟನೆ ಆಲ್ ಇಂಡಿಯಾ ಕಿಸಾನ್ ಖೇತ್ ಮಜ್ದೂರ್ ಸಂಘಟನೆ AIKKMS ಅಂತ ಹೇಳಿ ಅದರ ರಾಜ್ಯ ಕಾರ್ಯದರ್ಶಿ ಅವರು. ಆಮೇಲೆ ಅಖಿಲ ಭಾರತ ಕಾರ್ಯದರ್ಶಿ ಮಂಡಳಿ ಸದಸ್ಯರು ಅವರು. ಆದ್ದರಿಂದ AIKKMS ಆಲ್ ಇಂಡಿಯಾ ಕಮಿಟಿ ಅವ್ರಿಗೆ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಅಖಿಲ ಭಾರತ ಮಟ್ಟದಲ್ಲಿ ಒಂದು ಹೋರಾಟನ, ಒಂದೇ ದಿನ ಹೋರಾಟನ ಕೈಗೆತ್ತಿಕೊಂಡಿದೆ. ಎಲ್ಲ ಕಡೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಮಾಡಿ ಜನವರಿ 3 ಆಯ್ತಾ? ನನ್ನ ಗಮನಕ್ಕೆ ಬಂದಿಲ್ಲ. ಜನವರಿ 3 ಆಗಿದೆ ಅಂತ.